KST ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನೇನು ತಿಳಿಸ್ಕೊಡ್ತಿದ್ದೀನಪ್ಪ ಅಂತ ಅಂದರೆ, ನೀವೆಲ್ಲರೂ KSU ಸ್ಟೂಡೆಂಟ್ಸ್ ಆದರೆ ಇದರಿಂದ ಈ ವಿಡಿಯೋಯಿಂದ ನಿಮಗೆ ಬೆನಿಫಿಟ್ ಆಗುತ್ತೆ. ಈಗ ಜುಲೈ ಸೆಷನ್ ಅವ್ರಿಗೆ ಆಲ್ರೆಡಿ ಅಡ್ಮಿಷನ್ಸ್ ಕ್ಲೋಸ್ ಆಗಿದೆ. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ಗೆ ಆಲ್ರೆಡಿ. ನೆಕ್ಸ್ಟು ನೆಕ್ಸ್ಟ್ ಮಂತ್ ಫೆಬ್ರವರಿಯಿಂದ ಜಾನ್ವರಿ ಸೆಕೆಂಡ್ವರೆಗೆ ಅಡ್ಮಿಷನ್ಸ್ ಸ್ಟಾರ್ಟ್ ಆಗುತ್ತಾ ಬರುತ್ತೆ. ಜುಲೈ ಸೆಕ್ಷನ್ ಅವರು ಫಸ್ಟ್ ಇಯರ್ ಅವ್ರು ಆಲ್ರೆಡಿ ಬುಕ್ಸ್ ಎಲ್ಲ ಕೊಟ್ಟಿದ್ದಾರೆ, ಓದ್ಕೋಬೇಕು, ಇದು ಮಾಡಬೇಕು. ಲಾಸ್ಟ್ ಫೈನಲ್ ಇಯರ್ ಅಥವಾ ಸೆಕೆಂಡ್ ಇಯರ್ ಅವ್ರಿಗೆ ಆಲ್ರೆಡಿ ಅಡ್ಮಿಷನ್ಸ್ ಕ್ಲೋಸ್ ಅಂತ ಹೇಳಿದ್ದಾರೆ. ಅಡ್ಮಿಷನ್ ಎಲ್ಲರೂ ಆಗಿದ್ದೀರಾ ಅಂತ ಅನ್ಕೋತೀನಿ. ನೆಕ್ಸ್ಟು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು, ಬುಕ್ಸ್ ಕೊಟ್ಟಿದ್ದಾರೆ, ಏನೆಲ್ಲ ಪ್ರಿಪೇರ್ ಆಗ್ತಿದ್ದೀರಾ ಅಥವಾ ರಿಸಲ್ಟ್ ಯಾವಾಗ ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ರಿಸಲ್ಟು ಫೆಬ್ರವರಿ ಫಸ್ಟ್ ವೀಕ್ ಅಂತ ಹೇಳಿದ್ದಾರೆ ಜುಲೈ ಸೆಕ್ಷನ್ ಅವ್ರಿಗೆ. ಜುಲೈ ಸೆಷನ್ ಅವರು ಫೆಬ್ರವರಿ ಫಸ್ಟ್ ವೀಕ್ ನಂತರ ರಿಸಲ್ಟ್ನ ನೋಡ್ಬೋದು. ಆಲ್ರೆಡಿ ಅಡ್ಮಿಷನ್ ಮಾಡಿದ್ದಾರೆ, ಆಲ್ರೆಡಿ ಕ್ಲೋಸ್ ಆಗಿದೆ ಅಡ್ಮಿಷನ್ಸು. ಎಲ್ರಿಗೂ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಅನ್ಕೋತೀನಿ, ಚೆನ್ನಾಗಿ ಮಾಡಿರ್ತೀರ ಅನ್ಕೋತೀನಿ. ಈಗ ನಿಮಗೆ ಕ್ವಶನ್ ಪೇಪರ್ಸ್ ಬೇಕು ಅಂದರೆ ಫಸ್ಟ್ ಇಯರ್ ಅಥವಾ ಫ್ರೆಷರ್ಸ್ಗೆ ಸ್ವಲ್ಪ ಹೇಗೆ ಮಾಡೋದು, ಇದು ಫಸ್ಟ್ ಟೈಮ್ ನಾನು ಎಕ್ಸಾಮ್ ತೊಗೊಂಡಿರೋದು KSOನಲ್ಲಿ, ಹೇಗೆ ಎಕ್ಸಾಮ್ ಬರೆಯೋದು ಅನ್ನೋ ಭಯ ಏನು ಬೇಡ. ನನ್ನ ಕೈಲಿ ನನ್ನ ಹತ್ರ ಗೊತ್ತಿರೋ ಅಷ್ಟು ನಾನು ತಿಳಿದಿರೋ ಅಷ್ಟು ಮಟ್ಟಿಗೆ ತಿಳಿಸೋ ಪ್ರಯತ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಈಗ ಫಸ್ಟ್ ಇಯರಲ್ಲಿ ಯಾವೆಲ್ಲ ಸಬ್ಜೆಕ್ಟ್ ಇರುತ್ತೆ, BA ಅಥವಾ BCom ಬಗ್ಗೆ ತಿಳ್ಕೊಬೇಕು. ನಾನು BCom ತೊಗೊಂಡಿರೋದ್ರಿಂದ ನಾನು BCom ಬಗ್ಗೆ ಹೇಳ್ತೀನಿ. ನೆಕ್ಸ್ಟು BA ಕೂಡ ಹೇಳ್ತೀನಿ. ಸದ್ಯಕ್ಕೆ ಈಗ BCom ಬಗ್ಗೆ ಹೇಳೋಣ ಅಂದ್ಕೊಂಡಿದ್ದೀನಿ. BCom ಫಸ್ಟ್ ಇಯರ್ದು ಕ್ವಶನ್ ಪೇಪರ್ಸು, ಆಮೇಲೆ ಅಸೈನ್ಮೆಂಟ್ ಹೇಗೆ ಬರೀಬೇಕು ಎಲ್ಲ ಹೇಳೋಣ ಅಂದ್ಕೊಂಡಿದ್ದೀನಿ. ಕ್ವಶನ್ ಪೇಪರ್ಸ್ ಬೇಕು ಅಂದರೆ ನೆಕ್ಸ್ಟು ಕ್ವಶನ್ ಪೇಪರ್ಸ್ದೇ ಎಲ್ಲ ಸಬ್ಜೆಕ್ಟು ಸೇರಿಸಿ ಕ್ವಶನ್ ಪೇಪರ್ಸ್ದೇ ಒಂದು ವಿಡಿಯೋ ಮಾಡ್ತೀನಿ, ಅದನ್ನು ನೀವು ಚೆಕ್ ಮಾಡಬೇಕಾಗುತ್ತೆ. ಈ ವಿಡಿಯೋದಲ್ಲಿ ಎಷ್ಟು ಸಬ್ಜೆಕ್ಟ್ ಇರುತ್ತೆ ಫಸ್ಟ್ ಇಯರಲ್ಲಿ, ಏನೆಲ್ಲ ಬರಿಬೋದು, ಆಮೇಲೆ ಅಸೈನ್ಮೆಂಟ್ ಹೇಗೆ ಬರೆದಿದ್ದೀರಿ, ಫ್ರೆಂಡ್ ಶೀಟ್ ಹೇಗೆ ಮಾಡಿದ್ದೀರಿ, ಆಮೇಲೆ ನೆಕ್ಸ್ಟು ನೀವು ಆನ್ಲೈನಲ್ಲಿ ಹೇಗೆ ಅಪ್ಲೋಡ್ ಮಾಡಬೇಕು ಎಲ್ಲ ನೋಡಬೇಕು. ಈಗ ಮೊದಲಿನಾಗೆ ನಾವು ಬುಕ್ನ ಬರೆದು ಕೊರಿಯರ್ ಮಾಡೋ ಹಾಗಿಲ್ಲ, ನಾವೇ ಅಲ್ಲಿಗೆ ತಗೊಂಡೋಗಿ ಸಬ್ಮಿಟ್ ಮಾಡೋ ಹಾಗಿಲ್ಲ. ಈಗ ಆನ್ಲೈನ್ ಪ್ರೋಸೆಸ್ ಆಗಿರೋದ್ರಿಂದ ನಾವು ಆನ್ಲೈನಲ್ಲೇ ಅಪ್ಡೇಟ್ ಮಾಡಬೇಕು. ಅಪ್ಡೇಟ್ ಮಾಡಿ ಅದು ಅವರು ಅಪ್ರೂವ್ ಮಾಡಿದ್ರೆ ಅಪ್ರೂವ್ ಅಂತ ಬರುತ್ತೆ, ನಾವೇ ಅಪ್ಡೇಟ್ ಮಾಡಬೇಕು. ಸ್ಕ್ಯಾನ್ ಮಾಡಿ ಅವ್ರಿಗೆ ನಮ್ಮ ಮೊಬೈಲಿಂದನೇ ಕಳಿಸ್ಬೇಕು. ಅದು ಕೆಲವೊಬ್ರಿಗೆ ಗೊತ್ತಿಲ್ಲ, ಅದನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡೋಣ ಅಂದ್ಕೊಂಡಿದ್ದೀನಿ. ಅದು ಕೂಡ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಅಸೈನ್ಮೆಂಟು ಬರಿಬೇಕು, ಪ್ರತಿಯೊಂದು ಪೇಜಿಗೂ ನೀವು ಡೇಟ್ ಹಾಕಬೇಕು, ನಿಮ್ಮ ಸೈನ್ ಹಾಕಬೇಕು. ಆಮೇಲೆ ಫ್ರೆಂಡ್ ಶೀಟಲ್ಲಿ ನೀವು ಯಾವ ಕ್ವಶನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ, ಈ ಅಸೈನ್ಮೆಂಟ್ ಕೊಟ್ಟಿರ್ತಾರೆ, ಅಸೈನ್ಮೆಂಟು 4 ಕ್ವಶನ್ ಕೊಟ್ಟಿರ್ತಾರೆ, ಆ 4ರಲ್ಲಿ 2 ಮಾತ್ರ ಬರೀಬೇಕು. 2 ಹಂತಕ್ಕಾಗಿ ಮೊದಲನೇ ಹಂತದಲ್ಲಿ ಒಂದು, ಎರಡನೇ ಹಂತದಲ್ಲಿ ಒಂದು ಕ್ವಶನ್ ಬರೀಬೇಕು. ನಾವು ಆ ಕ್ವಶನ್ಸ್ನ ಒಂದು ಕ್ವಶನ್ಗೆ 10 ಮಾರ್ಕ್ಸ್ ಇರುತ್ತೆ, ನಮಗೆ ಟೋಟಲ್ ಆಗಿ 20 ಮಾರ್ಕ್ಸಿಗೆ ಅಸೈನ್ಮೆಂಟ್ನ ಬರೀಬೇಕಾಗುತ್ತೆ. ನಾವು ಆಲ್ಮೋಸ್ಟು ಒಂದು 10 ಪೇಜ್ ಮೇಲಾದರೂ ನಾವು ಒಂದು ಕ್ವಶನ್ಗೆ ಆನ್ಸರ್ನ ಬರೀಬೇಕು, ಕ್ವಶನ್ಸ್ನ ಬರೀಬೇಕು. ಪ್ರತಿ ಕ್ವಶನ್ಸ್ಗೂ ಹ್ಯಾಂಡ್ರೈಟಿಂಗ್ ನೀಟಾಗಿರಬೇಕು, ಬಾರ್ಡ್ರ್ ಲೈನ್ ಎಲ್ಲ ಬೇಕು ಅಂತೇನಿಲ್ಲ, ಆದರೆ ಬರೆಯೋದನ್ನು ನೀಟಾಗಿ ಬರೆದಿದ್ರೆ, ನೋಡೋದಕ್ಕೆ ಅಚ್ಚುಕಟ್ಟಾಗಿದ್ದರೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಆಮೇಲೆ ಒಂದು 10 ಪೇಜ್ ಅಷ್ಟಾದರೂ ನಾವು ಆನ್ಸರ್ನ ಬರೆದಿರಬೇಕು. ಆಮೇಲೆ ಪ್ರತಿ ಕ್ವಶನ್ಗೂ ನಾವು ಮೊದಲನೇ ಹಂತದಕ್ಕೆ ಅಂತಲೇ ಫ್ರೆಂಡ್ ಶೀಟ್ ಸಪ್ರೇಟ್ ಹಾಕಬೇಕು, ಎರಡನೇ ಹಂತಕ್ಕೆ ಅಂತಲೇ ಫ್ರೆಂಡ್ ಶೀಟ್ ಸಪ್ರೇಟ್ ಹಾಕಬೇಕು. ನಾವು ಎರಡನ್ನೂ ಹಾಕೋಕ್ಕಾಗಲ್ಲ, ಒಂದೇ ಇದರಲ್ಲಿ ಮಾಡೋ ಹೋಗಿಲ್ಲ. ಮೊದಲೆಲ್ಲ ಸಪ್ರೇಟ್ ಬುಕ್ಲೆಟ್ ಮಾಡಬೇಕಿತ್ತು. ಈಗ ಆನ್ಲೈನಲ್ಲಿ ಅಪ್ಡೇಟ್ ಮಾಡೋದ್ರಿಂದ ಅದರದೇ ಆದಂಥ ಸ್ಕ್ಯಾನ್ ಮಾಡಿ ಫಸ್ಟ್ ಫ್ರೆಂಡ್ ಶೀಟ್ನ ಸಪ್ರೇಟ್ ಹಾಕಬೇಕು. ಸ್ಕ್ಯಾನ್ ಮಾಡಲೇ ಪ್ರತಿ ಒಂದು ಪೇಜಿಗೂ ನಾವು ಬರೆದಿರೋದಕ್ಕೆ ಸೈನ್ ಹಾಕಬೇಕು. ಇಷ್ಟು ನಾವು ಮಾಡಬೇಕಾಗಿರೋವಂಥದ್ದು. ಈಗ ಫಸ್ಟು ಯಾರಿಗೆ ಒಂದು ಐಡಿಯಾ ಇಲ್ಲ ಅಂತ ಅನ್ಕೋತೀನಿ, ನಾನು ಅಸೈನ್ಮೆಂಟ್ ಬಗ್ಗೆ ಒಂದು ಸ್ವಲ್ಪ ಐಡಿಯಾಸ್ ತಿಳಿಸ್ಕೊಡ್ತೀನಿ. ಯಾವುದಾದ್ರೂ ಒಂದು ಅಸೈನ್ಮೆಂಟ್ ಬರೆದಿರೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅದರಲ್ಲಿ ಯಾವ ರೀತಿ ಕ್ವಶನ್ ತೊಗೊಂಡಿದ್ದೀನಿ, ಯಾವ ರೀತಿ ನಾನು ಅದನ್ನು ಅಪ್ಡೇಟ್ ಮಾಡಿದ್ದೀನಿ ಅಂತ
ಪೂರ್ತಿ ಇನ್ ಡೀಟೇಲ್ ಬೇಕು ಅಂದರೆ ನೆಕ್ಸ್ಟ್ ಒಂದು ವೀಡಿಯೋ ಮಾಡ್ತೀನಿ. ಈಗ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಫಸ್ಟು ನಾವು ಪ್ರತಿಯೊಂದು ಪೇಜನ್ನು ಬರೆದಿದ್ದೀವಿ. ಬರೆದ ನಂತರ ಪ್ರತಿಯೊಂದು ಪೇಜ್ಗೂ ಡೇಟ್ ಮತ್ತು ಸೈನನ್ನು ಮಾಡಿರಲೇಬೇಕು. ಏಕೆಂದರೆ ಮೊದಲೆಲ್ಲ ಅಲ್ಲಿಗೆ ನಾವೇ ಹೋಗಿ ಕೊಡ್ತಿದ್ವಿ. ಈಗ ನಾವು ನಾವೇ ಬರೆದಿದ್ದೀವೋ ಏನು ಅಂತ ಅವರಿಗೆ ಗೊತ್ತಾಗಬೇಕಲ್ಲ. ಕನ್ಫರ್ಮೇಷನ್ಗೋಸ್ಕರ ಅವರು ಆ ರೀತಿ ಇರ್ಬೋದು, ಅಥವಾ ಸೈನ್ ಹಾಕಿದರೆ ಈ ಪೇಜ್ ನಮ್ಮದೇ ಅಂತ ಕಂಡುಹಿಡಿಯೋಕ್ಕೋಸ್ಕರ ಕೂಡ ಆಗಿರ್ಬೋದು. ಆನ್ಲೈನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗ್ಬೋದು ಅನ್ನೋ ಒಂದೇ ಕಾರಣಕ್ಕೆ ಅವರು ಪ್ರತಿ ಪೇಜ್ಗೂ ಸೈನ್ ಹಾಕಿ ಅಂತ ಹೇಳಿದ್ದಾರೆ. ಫಸ್ಟು ಈಗ ನಾನೊಂದು ಕನ್ನಡ ಸಬ್ಜೆಕ್ಟ್ನೇ ತೊಗೊಳ್ಳೋಣ. ಸಬ್ಜೆಕ್ಟ್ ಕನ್ನಡದಲ್ಲಿ ಬರ್ತಿದ್ದೀವಿ. ಆ ಕನ್ನಡದಲ್ಲಿ ಪ್ರತಿ ಪೇಜಿಗೂ ಬರೆದು ನಾನು ಸೈನ್ ಹಾಕಿದ್ದೀನಿ. ನೆಕ್ಸ್ಟ್ ಅದನ್ನು ಅಪ್ಡೇಟ್ ಮಾಡ್ತಾಯಿದ್ದೀನಿ. ಈಗ ಅಪ್ಡೇಟ್ ಮಾಡುವಾಗ ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನರ್ ಮೊಬೈಲಲ್ಲಿ ಇಲ್ಲ ಅಂತ ಹೇಳಿದ್ರೆ ಕಂಪ್ಯೂಟ್ರಲ್ಲಿ ಹೋಗಿ ಮಾಡಿಸ್ಕೊಬರ್ಬೇಕು. ಇಲ್ಲ ಮೊಬೈಲಲ್ಲೇ ಇದ್ದರೆ ನಾವು ಸ್ಕ್ಯಾನರ್ದು ಒಂದು ದೊಡ್ಡ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಸ್ಕ್ಯಾನ್ ಮಾಡಿಕೊಂಡು ಆ ಸ್ಕ್ಯಾನಿಂಗ್ ಮಾಡಿದ್ದ ಫೋಟೋನ ಒಂದು PDF ಫೈಲ್ ಮಾಡಿಕೊಂಡು ಆ PDF ಫೈಲ್ ಆದಮೇಲೆ ನಾವು KSO ಇದು ಆ್ಯಪ್ ಬರಬೇಕು. ಆ ಆ್ಯಪಿಗೆ ಬಂದು ಆ್ಯಪಲ್ಲಿ ನಾವು ಅದನ್ನು ಅಪ್ಡೇಟ್ ಮಾಡೋಕ್ಕೆ ಅಂತಲೇ ಚೂಸ್ ಎ ಫೈಲ್ ಅಂತ ಕೇಳುತ್ತೆ. ಅಲ್ಲಿ ನಾವು ಆಲ್ರೆಡಿ ಕನ್ನಡ ಅಸೈನ್ಮೆಂಟ್ ಅಂತ ಸೇವ್ ಮಾಡ್ಕೊಂಡಿರ್ತೀವಲ್ವ PDF ಫೈಲಲ್ಲಿ, ಆ ಫೈಲಿಂದ ಚೂಸ್ ಮಾಡಿಕೊಂಡು ಅದನ್ನು ಚೆಕ್ ಮಾಡಿಕೊಂಡು ಅದು ಕರೆಕ್ಟಾಗಿದ್ದರೆ ಅದನ್ನು ಅಪ್ಡೇಟ್ ಕೊಟ್ಟರೆ ನಮ್ಮದು ಅಸೈನ್ಮೆಂಟು ಅಪ್ಡೇಟ್ ಆಗುತ್ತೆ. ಇಷ್ಟೇ ಈ ಅಪ್ಡೇಟ್ ಮಾಡೋಕ್ಕಾಗೋದು. ಅಪ್ಡೇಟ್ ಆದಮೇಲೆ ಅವರು ನಮ್ಮ ಅಸೈನ್ಮೆಂಟ್ನ ಚೆಕ್ ಮಾಡಿದ್ದಾರೆ ಇಲ್ವ ಅಂತ